ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇಂದು ರಕ್ತಹೀನತೆಯನ್ನು ತಡೆಗಟ್ಟಲು 4 ಬಗೆಯ ಜ್ಯೂಸ್ಗಳನ್ನು ಸೇವನೆ ಮಾಡಬೇಕು. ಆ 4 ಬಗೆಯ ಜ್ಯೂಸ್ಗಳು ಯಾವುವು ಎನ್ನುವುದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿದುಕೊಳ್ಳಲು ಇಷ್ಟಪಡುತ್ತಿದ್ದರೆ ಈಗಲೇ ಈ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದು ದಯವಿಟ್ಟು ಮರೆಯಬೇಡಿ. ಹಾಗಾಗಿದ್ದರೆ ಬನ್ನಿ ಸ್ನೇಹಿತರೆ, ಯಾವ ರೀತಿ ಅಂತ ನೋಡೋಣ. ದೇಹದಲ್ಲಿ ರಕ್ತದ ಕೊರತೆ ಉಂಟಾದರೆ ಅನೇಕ ರೀತಿಯ ಸಮಸ್ಯೆಗಳನ್ನು ಶುರು ಆಗುತ್ತವೆ. ರಕ್ತಹೀನತೆಯಿಂದಾಗಿ ಏನು ತಿನ್ನಬೇಕು ಅನ್ನೋ ಗೊಂದಲವು ಶುರುವಾಗುತ್ತದೆ. ರಕ್ತದ ಕೊರತೆ ನೀಗಿಸುವಂತಹ ಹಣ್ಣುಗಳು, ತರಕಾರಿಗಳ ಪಟ್ಟಿಯನ್ನು ವೈದ್ಯರು ಪ್ರತಿ ಸಲ ನೀಡುತ್ತಾರೆ. ಅದರ ಜೊತೆಗೆ 4 ಬಗೆಯ ಜ್ಯೂಸುಗಳನ್ನು ಸೇವನೆ ಮಾಡಿದರೆ ರಕ್ತಹೀನತೆಯನ್ನು ಸುಲಭವಾಗಿ ಹೋಗಲಾಡಿಸಬಹುದು. ಒಂದನೇದಾಗಿ ದ್ರಾಕ್ಷಿ ಹಣ್ಣಿನ ಜ್ಯೂಸು. ದ್ರಾಕ್ಷಿ ಹಣ್ಣಿನ ಜ್ಯೂಸು ರಕ್ತವನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ. ಬೇಸಿಗೆಯ ಅಲ್ಲಿ ಈ ಜ್ಯೂಸನ್ನು ಕುಡಿದರೆ ದೇಹವು ತಂಪಾಗಿ ಇರುತ್ತದೆ. ಜೊತೆಗೆ ಹಿಮೋಗ್ಲೋಬಿನ್ ಹೆಚ್ಚಾಗುತ್ತದೆ. ದ್ರಾಕ್ಷಿಯನ್ನು ಹಾಗೆ ತಿನ್ನಬಹುದು, ಆದರೆ ದ್ರಾಕ್ಷಿ ಜ್ಯೂಸು ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಬ್ಲ್ಯಾಕ್ ಸ್ಟಾಲ್ ಸೇರಿಸಿಕೊಂಡು ಕುಡಿಯಿರಿ. ಹಾಗೆ ಅಲ್ವೇರಾ ಜ್ಯೂಸ್. ಅಲ್ವೇರಾ ಕೂಡ ರಕ್ತಹೀನತೆ ಸಮಸ್ಯೆಗಳನ್ನು ಪರಿಹಾರ ನೀಡುತ್ತದೆ. ಕೂದಲಿನ ಆರೋಗ್ಯ ಹಾಗೂ ತ್ವಚೆಗೆ ಕೂಡ ಇದು ಪ್ರಯೋಜನಕಾರಿ ಆಗಿದೆ. ಹಾಗೆ ಪ್ರತಿದಿನ 1 ಲೋಟ ಅಲ್ವೇರಾ ಜ್ಯೂಸ್ ಕುಡಿಯುವುದರಿಂದ ರಕ್ತವನ್ನು ಶುದ್ಧೀಕರಿಸಬಹುದು. ಇದರಿಂದ ಹಿಮೋಗ್ಲೋಬಿನ್ ಪ್ರಮಾಣ ಸಹ ಹೆಚ್ಚು ಆಗುತ್ತದೆ. ಹಾಗೆ ಮಾವಿನ ಹಣ್ಣಿನ ಜ್ಯೂಸ್. ರಕ್ತದ ಕೊರತೆ ಇದ್ದರೆ ಮಾವಿನ ಹಣ್ಣನ್ನು ತಿನ್ನಬೇಕು ಅಥವಾ ಮಾವಿನ ಹಣ್ಣಿನ ಜ್ಯೂಸು ಮಾಡಿಕೊಂಡು ಕುಡಿಯಿರಿ. ಬೇಸಿಗೆಯಲ್ಲಿ ಮಾವಿನ ಸೀಸನ್ ಕೂಡ ಆಗಿರುವುದರಿಂದ ನೀವು ಆರಾಮವಾಗಿ ಇದನ್ನು ಸೇವನೆ ಮಾಡಬಹುದು. ಹಾಗೆ ಬೆಟ್ರೋಟ್ ಜ್ಯೂಸು. ರಕ್ತಹೀನತೆ ಇದ್ದರೆ ಹೆಚ್ಚೆಚ್ಚು ಬೆಟ್ರೋಟ್ ತಿನ್ನುವಂತೆ ವೈದ್ಯರು ಕೂಡ ಸಲಹೆ ಪ್ರತಿಯೊಬ್ಬರಿಗೆ ಕೊಟ್ಟಿರುತ್ತಾರೆ. ಬೆಟ್ರೂಟನ್ನು ಮಲಗುವ ಮುಂಚೆ ಬಳಸಬಹುದು. ಇದು ಇಷ್ಟವಾಗದೇ ಇದ್ದರೆ ಜ್ಯೂಸ್ ಮಾಡಿ ಕುಡಿಯಿರಿ. ಇದರಿಂದ ಖಚಿತವಾಗಿ ರಕ್ತದ ಕೊರತೆ ನೀಗಿಸಲು ಸಾಧ್ಯ. ಹಾಗಾಗಿ ಸ್ನೇಹಿತರೆ, ಯಾವ ರೀತಿಯಾಗಿ ರಕ್ತಹೀನತೆಯನ್ನು ತಡೆಗಟ್ಟಬೇಕಾಗಿದ್ದರೆ 4 ಜ್ಯೂಸುಗಳನ್ನು ಸೇವನೆ ಮಾಡಬೇಕು ಎನ್ನುವುದರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ನನ್ನ ವಿಡಿಯೋ ಮುಖಾಂತರ ಕೊಟ್ಟಿದ್ದೇನೆ. ಈ ಮಾಹಿತಿ ತಪ್ಪದೆ ಎಲ್ಲಿ ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ.